ಕ್ರೈಸ್ತ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಅರ್ಪಿಸುತ್ತಿರುವ ಒಲವಿನ ಭಕ್ತಾದಿಗಳೇ, ತಮ್ಮೆಲ್ಲರಿಗೂ ಈ ಕಿರುಚಿತ್ರವನ್ನು ವೀಕ್ಷಿಸಲು ಧರ್ಮಕೇಂದ್ರದ ಜನತೆ ಪರವಾಗಿ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಧರ್ಮಕೇಂದ್ರ ನಡೆದಿರುವ ಎಲ್ಲ ಆಗು ಹೋಗುಗಳನ್ನು, ನಡೆದ ಸಂಘಟನೆಗಳನ್ನು ನಾವು ಕಿರುಚಿತ್ರ ಮಾಡಿದ್ದೇವೆ. ಇದನ್ನು ನೋಡಿ ಆನಂದಿಸಿರಿ. ಭಕ್ತರನ್ನು ಕೈಚಾಚಿ ಕರೆಯುತ್ತಿರುವ ಈ ದೇವಾಲಯ ಸಂತ ಅಂತೋಣಿಯವರ ಪವಾಡಗಳು ಹಾಗೂ ಮಹತ್ ಕಾರ್ಯಗಳ ಮೂಲಕವೇ ಹೆಸರುವಾಸಿ. ಸುತ್ತಮುತ್ತಲಿನ ಜನತೆಗೆ ಈ ದೇವಾಲಯ ಅದೆಂತಹದೋ ದೈವ ಭಕ್ತಿಯನ್ನು ಸ್ಫುರಿಸಿದೆ. ಬೆಂಗಳೂರು ನಗರದಲ್ಲಿನ ಪವಾಡ ಹಾಗೂ ಐತಿಹಾಸಿಕ ಕ್ಷೇತ್ರಗಳಾದ ಶಿವಾಜಿನಗರದ ಸಂತ ಮೇರಿ ಬಿಸಲಿಕಾ ಹಾಗೂ ವಿವೇಕನಗರದ ಬಾಲಯೇಸು ದೇವಾಲಯದಂತೆ ತಂಬುಚೆಟ್ಟಿಪಾಳ್ಯದ ಪವಾಡ ಪುರುಷ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರವೂ ಒಂದು. ಪವಾಡ ಪುರುಷ ಎಂಬ ಹೆಸರಿಗೆ ತಕ್ಕಂತೆ ಪವಾಡಗಳನ್ನು ಮೈಗೂಡಿಸಿಕೊಂಡು ಭಕ್ತರಲ್ಲಿ ವರಗಳ ಮಳೆ ಸುರಿಸುತ್ತಾ ಬೆಳೆದಿರುವ ಈ ದೇವಾಲಯ ಐತಿಹಾಸಿಕ ಪವಾಡಗಳ ಚಾರಿತ್ರ್ಯವನ್ನೇ ಹೊಂದಿದೆ. ಇಂದು ಆಧುನಿಕತೆಯಿಂದ ಕಂಗೊಳಿಸುತ್ತಿರುವ ಈ ದೇವಾಲಯದಲ್ಲಿ ಈವರೆಗೂ ಅದೆಷ್ಟೋ ಗುರುಗಳು, ಭಕ್ತಾದಿಗಳು ಲೆಕ್ಕವಿಲ್ಲದ ಪವಾಡಗಳಿಗೆ ಸಾಕ್ಷಿಯಾಗಿದ್ದಾರೆ. ಇಂದು ಐಕ್ಯತೆಯೊಂದಿಗೆ ವೈವಿಧ್ಯತೆಯ ಹೆಜ್ಜೆಯಲ್ಲಿ ಆಧುನಿಕತೆ ಮೈಗೂಡಿಸಿಕೊಂಡು ಊರಿನ ಜನತೆಗೆ ರಕ್ಷಾ ಕವಚದಂತೆ ಹಗಲಿರುಳು ತನ್ನ ಭಕ್ತರನ್ನು ಕಷ್ಟ ಸುಖದಲ್ಲಿ ಸಮಪಾಲಿನಂತೆ ನಡೆಸಿಕೊಂಡು ಹೋಗುತ್ತಿರುವ ಈ ದೇವಾಲಯದ ಸುಸ್ಥಿತಿಗೆ ಅನೇಕ ಗುರುಗಳು ಶ್ರಮಿಸಿದ್ದಾರೆ. ಅಂತಹ ಗುರುಗಳ ಬಗ್ಗೆ ಒಂದು ಕಿರುನೋಟ ಹರಿಸಿದರೆ ಇಂದು ಕೇವಲ ಸ್ವಾರ್ಥ ಬದುಕಿಗೆ ದಾಸನಾಗಿರುವ ಮನುಷ್ಯನಿಗೆ ಮಾದರಿ, ಇನ್ಯಾರಿಗೋ ಸ್ಫೂರ್ತಿ. ಬನ್ನಿ, ನಮ್ಮ ಸಂತ ಅಂತೋಣಿಯವರ ಪವಾಡಗಳನ್ನು ಹಾಗೂ ಪವಾಡ ಪುರುಷ ಸಂತ ಅಂತೋಣಿಯವರ ದೇವಾಲಯದ ಅಭಿವೃದ್ಧಿಗೆ ಕಾರಣರಾದ ಮಹನೀಯರನ್ನು ಸ್ಮರಿಸೋಣ. ಅವರ ಆದರ್ಶದಲ್ಲಿ ಹೆಜ್ಜೆ ಹಾಕೋಣ. ಈ ತಂಬುಚೆಟ್ಟಿಪಾಳ್ಯದ ಮೂಲ ಹೆಸರು ಸಣ್ಣ ತಮ್ಮನಹಳ್ಳಿ. ಈ ಗ್ರಾಮ ಅಂದಿನ ಮೈಸೂರಿನ ದಿವಾನರಾಗಿದ್ದ TRA ತಂಬುಚೆಟ್ಟಿಯವರ ಅಧೀನಕ್ಕೆ ಒಳಪಟ್ಟಿತ್ತು. 1896ರಲ್ಲಿ ಸ್ಥಳೀಯರಿಗೆ ಕ್ರೈಸ್ತ ಧರ್ಮದ ಮೇಲೆ ವಿಶ್ವಾಸ ಇಮ್ಮಡಿಗೊಂಡ ಪರಿಣಾಮ ಮಣ್ಣಿನ ದೇವಾಲಯವೊಂದು ನಿರ್ಮಾಣಗೊಂಡಿತು. ಮಣ್ಣಿನ ದೇವಾಲಯ ನಿರ್ಮಾಣಗೊಂಡರೂ ಇಲ್ಲಿನ ಜನರು ಆಧ್ಯಾತ್ಮಿಕ ಅವಶ್ಯಕತೆಗಳಾದ ಬಲಿಪೂಜೆ, ಪರಮಪ್ರಸಾದ ಸ್ವೀಕಾರಕ್ಕಾಗಿ ಬೆಂಗಳೂರಿನ ಸಂತ ಫ್ರಾನ್ಸಿಸ್ ಝೇವಿಯರ್ ದೇವಾಲಯಕ್ಕೆ ಅವಲಂಬಿತರಾಗಿದ್ದರೂ ಮದುವೆ ಮತ್ತು ವ್ಯಾಧಿಷ್ಠರ ಅಭ್ಯಂಗ ಮಾತ್ರ ಮಣ್ಣಿನ ದೇವಾಲಯದಲ್ಲಿ ನಡೆಯುತ್ತಿತ್ತು. ಭಕ್ತಾದಿಗಳ ಕ್ರೈಸ್ತ ಧರ್ಮದ ರಕ್ಷಣೆ ಮತ್ತು ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ತಂಬುಚೆಟ್ಟಿಯವರು ಸಣ್ಣ ತಮ್ಮನಹಳ್ಳಿಯನ್ನು ಇಲ್ಲಿನ ಕ್ರೈಸ್ತರಿಗೆ ದಾನವಾಗಿ ನೀಡಿದರು. ಹೀಗೆ ದಾನವಾಗಿ ಬಂದ ಸಣ್ಣ ತಮ್ಮನಹಳ್ಳಿಯಲ್ಲಿ ಒಮ್ಮೆ ಭೀಕರ ರೋಗಗಳಾದ ಪ್ಲೇಗ್ ಮತ್ತು ಕಾಲರ ಜನರನ್ನು ಬಲಿ ತೆಗೆದುಕೊಳ್ಳಲು ಪ್ರಾರಂಭಿಸಿತು. ಇದರ ಪರಿಣಾಮ ಒಬ್ಬೊಬ್ಬರ ಹೆಣಗಳು ಬೀಳಲಾರಂಭಿಸಿದವು. ಎಂತಹ ಭೀಕರ ಪರಿಸ್ಥಿತಿ ಬಂದೆರಗಿತು ಎಂದರೆ ಸತ್ತವರನ್ನು ಸಮಾಧಿ ಮಾಡಿ ಹಿಂತಿರುಗುವಷ್ಟರಲ್ಲಿ ಮತ್ತೊಂದು ಸಾವು ಸಿದ್ಧವಾಗಿರುತ್ತಿತ್ತು. ಇದರಿಂದ ನೊಂದ ದಿವಾನ್ ತಂಬುಚೆಟ್ಟಿಯವರು ಹಳ್ಳಿಯನ್ನು 1 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರಿಸಿದರು. ಭೀಕರ ರೋಗಗಳು ಕಣ್ಮರೆಯಾಗಿ ಜನರಲ್ಲಿ ಶಾಂತಿ ಸಮಾಧಾನ ನೆಲೆಸಿತು. ಜನರ ಮುಖದಲ್ಲಿ ನಗೆ ಮೂಡಿತು. ಸುಖ, ಶಾಂತಿ, ನೆಮ್ಮದಿ ಕರುಣಿಸಿದ ತಂಬುಚೆಟ್ಟಿಯವರ ಹೆಸರನ್ನೇ ಗ್ರಾಮಕ್ಕೆ ಹೊಸ ನಾಮಕರಣ ಮಾಡಿ
1942 ನಮ್ಮ ವಿಚಾರಣೆ ಗುರುಗಳು ಸಲ್ಡಾನ ಅಂತಿದ್ದರು. ಅವ್ರ ಕಡೆ ನಾವೆಲ್ಲ ಸೇರಿ ಆ ಪ್ಲೇಗ್ ಬಂದಿರೋ ಟೈಮ್ನಲ್ಲಿ ನಾವೆಲ್ಲ ಕೃಷ್ಣರಾಜ್ ಬರದ ಕಡೆಗೆ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟು ಮೆಡಿಷನ್ ಕೊಡ್ತಾಯಿದ್ರು ಗುರುಗಳು. ಪ್ರಾರ್ಥನೆ ಮಾಡಿಕೊಂಡು ತಿರುಗಿ ವಾಪಸ್ ಬರ್ತಾಯಿದ್ವಿ. ಇದು 1909 ಮೇ 16ರಂದು ಅಂದಿನ ಮೈಸೂರು ಮಹಾಧರ್ಮಾಧ್ಯಕ್ಷ ಬ್ಯಾಸ್ಲೆ ಅವರ ಲಿಖಿತ ದಾಖಲೆ ಪತ್ರದಲ್ಲಿ ಉಲ್ಲೇಖವಾಗಿದೆ. ಅಷ್ಟರಲ್ಲಾಗಲೇ ಸಂತ ಜೋಸೆಫರ ಕನ್ಯಾಮಠಕ್ಕೆ ಸೇರಿದ್ದ ವಂದನೀಯ ಗುರುಗಳಾದ ಜಾಕ್ಸ್ಮಿನ್ ಈ ಊರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದರು. 2 ವರ್ಷದ ನಂತರ ಬಂದ ವಂದನೀಯ ಗುರುಗಳಾದ ಗಾಬಿಯರ್ ಹೊರತುಪಡಿಸಿ ಮತ್ತೊಂದು ದೇವಾಲಯವನ್ನು ಕಟ್ಟಿಸಿದರು. ಈಗಾಗಲೇ ಇದ್ದ ಮಣ್ಣಿನ ದೇವಾಲಯವನ್ನು ಶಾಲೆಯನ್ನಾಗಿ ಪರಿವರ್ತಿಸಿ ವಿದ್ಯಾರ್ಥಿಗಳಿಗೆ ಮತ್ತೊಂದೆಡೆ ವಿಶ್ರಾಂತಿ ಮಂದಿರವನ್ನು ಕಟ್ಟಿಸಿದರು. ಇವರ ವರ್ಗಾವಣೆಯ ನಂತರ ಬಂದ ವಂದನೀಯ ಗುರುಗಳಾದ ಸ್ವಾಮಿ ಬ್ಯಾರೆಯವರು ನಿಶ್ಚಿತವಾಗಿ ನೇಮಕಗೊಂಡು ಈಗಾಗಲೇ ಇದ್ದ ದೇವಾಲಯ ಮತ್ತು ವಿದ್ಯಾರ್ಥಿಗಳ ವಿಶ್ರಾಂತಿ ಮಂದಿರವನ್ನು ಸೇರಿಸಿ 450 ರು 14 ಪೈಸೆ ಖರ್ಚಿನಲ್ಲಿ ನವೀಕರಣಗೊಳಿಸಿದರು. ನವೀಕರಣಗೊಂಡ ದೇವಾಲಯದಲ್ಲಿ 1908 ಡಿಸೆಂಬರ್ 30ರಂದು ಯೇಸುವಿನ ಪವಿತ್ರ ಹೃದಯವನ್ನು ಸ್ಥಾಪಿಸಿ ಆಶೀರ್ವದಿಸಿದರು. ಊರಿನ ಜನತೆಗೆ ಅಕ್ಷರ ಕಲಿಸುವ ಮೂಲಕ ದೇವರಲ್ಲಿ ವಿಶ್ವಾಸ ಮೂಡಿಸಲು ಸಂತ ಅನ್ನಮ್ಮ ಸಭೆಯ ಕನ್ಯಾಸ್ತ್ರೀಯರನ್ನು ಬರೆಮಾಡಿಕೊಂಡರು. ಊರಿಗೆ ಬಂದಿಳಿದ ಕನ್ಯಾಸ್ತ್ರೀಯರಲ್ಲಿ ಪ್ರಮುಖರಾದ ಸಿಸ್ಟರ್ ನತಾಲಿಯನ್, ಸಿ ಮುಕರಿಸ್ಟ್, ಸಿ ಅಜಂಪ್ಷನ್ 1916ರಲ್ಲಿ ಅನುದಾನಿತ ಶಾಲೆಯನ್ನು ಪ್ರಾರಂಭಿಸಿ ಮಕ್ಕಳಲ್ಲಿ ಜ್ಞಾನ ಬೆಳೆಸುವಲ್ಲಿ ಸಫಲರಾದರು. ಅನುದಾನಿತ ಶಾಲೆ ಪ್ರಾರಂಭಕ್ಕೂ ಮುನ್ನ ಬ್ಯಾರೆಯವರು ವರ್ಗಾವಣೆಗೊಂಡು ವಂದನೀಯ ಸ್ವಾಮಿ ಎಂ ಲ್ಯಾವೆಲ್ ಅಧಿಕಾರ ವಹಿಸಿಕೊಂಡರು. ಮೂಲತಃ ಫ್ರೆಂಚ್ ಗುರುಗಳಾದ ಲ್ಯಾವೆಲ್ ಅವರು ತಮ್ಮ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡು ಇಲ್ಲಿಯೇ ನೆಲೆಯೂರಿದರು. ಈ ಸಂದರ್ಭದಲ್ಲಿಯೇ ದಿವಾನ್ ತಂಬುಚಟ್ಟಿಯವರು ಸಣ್ಣ ತಮ್ಮನ ಹಳ್ಳಿಯನ್ನು ದಾನವಾಗಿ ನೀಡಿದರು. ಅಲ್ಲದೆ ಸಿಸ್ಟರ್ ನತಾಲಿಯನ್ ಅವರೊಂದಿಗೆ ಅನುದಾನಿತ ಶಾಲೆ ಪ್ರಾರಂಭಿಸಿ ಶಿಕ್ಷಣ ಕ್ರಾಂತಿಗೆ ನಾಂದಿ ಹಾಡಿದರು. ನಂತರ ದೇವಾಲಯ ಮತ್ತು ಜನತೆಯ ಪರ ವಕಾಲತ್ತು ವಹಿಸಿ ಅಂದಿನ ಬಿಷಪ್ ಚಾ ಬ್ಯಾಸ್ಲೆ ಅವರ ಮೂಲಕ 1924ರಲ್ಲಿ ಸರ್ಕಾರದಿಂದ 1ರಿಂದ 5ನೇ ತರಗತಿ ನಡೆಸಲು ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾದರು. ಇದರ ಪರಿಣಾಮವೇ ಸಂತ ತೆರೇಸಮ್ಮನವರ ಪ್ರಾಥಮಿಕ ಶಾಲೆಯನ್ನು ಗ್ರಾಮ ಕಾಣುವಂತಾಯಿತು. ಈಗ ನಮ್ಮ ಶಾಲೆಯು ಅನೇಕ ವಿದ್ಯಾರ್ಥಿಗಳನ್ನು ಹೊಂದಿದ್ದು ಎಲ್ಲ ವಿಧದಲ್ಲೂ ಶಾಲೆಯು ಅಭಿವೃದ್ಧಿ ಹೊಂದಿದೆ. ನಾವು ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕ ವೃಂದದವರು ತರಗತಿಗಳು ನಮ್ಮ ಶಾಲೆಯಲ್ಲಿ 9ರಿಂದ 3 ಗಂಟೆಯ ತನಕ ತರಗತಿಗಳು ನಡೆದ ಆದ ಮೇಲೆಯೂ ಸಹ 1 ಗಂಟೆ ವಿಶೇಷ ತರಗತಿಗಳನ್ನು ತೆಗೆದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೆಚ್ಚಿನ ಆಸಕ್ತಿಯಿಂದ ನಡೆಸಿಕೊಡ್ತಾ ಇದ್ದಾರೆ. ಇಷ್ಟಾದರೂ ಗುರುನಿವಾಸ ಎಂಬುದು ಇರಲಿಲ್ಲ. ವೈಟ್ಫೀಲ್ಡ್ನಿಂದ ಸೈಕಲ್ನಲ್ಲಿ ಬರುತ್ತಿದ್ದ ಲ್ಯಾವೆಲ್ ಅವರು ಶಾಲೆಯಲ್ಲೇ ಉಳಿದುಕೊಂಡು ಜನರಿಗೆ ಬಲಿಪೂಜೆ ಮತ್ತು ಪರಮಪ್ರಸಾದ ಕೊಡಲಾರಂಭಿಸಿದರು. ಇವರ ಸೇವೆಯನ್ನು ಪರಿಗಣಿಸಿಯೇ ದಿವಾನ್ ತಂಬುಚೆಟ್ಟಿಯವರು ಭೂಮಿಯನ್ನು ದಾನವಾಗಿ ನೀಡುವುದಲ್ಲದೆ ಗುರುನಿವಾಸ ಕಟ್ಟಿಕೊಟ್ಟರು. ವಿಚಾರಣೆ ಎಂಬುದೊಂದು ರೂಪಿತಗೊಂಡದ್ದು ಇವರ ಕಾಲದಲ್ಲೇ ಎಂದರೆ ತಪ್ಪಾಗಲಾರದು. ಇದ್ದ ದೇವಾಲಯವನ್ನು ಸಂತ ಅಂತೋಣಿಯವರ ದೇವಾಲಯವಾಗಿ ಮಾರ್ಪಡಿಸಿ ಅದರ ಅಭಿವೃದ್ಧಿಗೆ ಮೂಲ ಅಡಿಪಾಯವಾದರು. ಲ್ಯಾವೆಲ್ ಅವರು ಮಾರ್ಪಡಿಸಿ ಹೋದ ಚಿಕ್ಕ ಚೊಕ್ಕ ಅಂತೋಣಿಯವರ ದೇವಾಲಯಕ್ಕೆ ವಿಚಾರಣೆ ಗುರುಗಳಾಗಿ ಬಂದವರು ವಂದನೀಯ ಗುರುಗಳಾದ ಫಾದರ್ ಆಲ್ಬರ್ಟ್ ಬೋರ್ಜಾಸ್. ಇಂದು ಈ ಗುಡಿಯಲ್ಲಿ ಪವಾಡಗಳಿಗೆ ಸಾಕ್ಷಿಯಾಗಿ
ಕಳೆದು ಹೋದ ವಸ್ತುಗಳನ್ನು ಒದಗಿಸುವ ಸಂತ ಅಂತೋಣಿಯವರ ಪ್ರತಿಮೆ ಸ್ಥಾಪಿತಗೊಳ್ಳಲು ಇವರೇ ಮೂಲ ಕಾರಣ. ಅನೇಕ ವರ್ಷಗಳ ಕಾಲ ಪೋರ್ಚುಗಲ್ನ ಲಿಸ್ಬನ್ ಪಟ್ಟಣದಲ್ಲಿ ಸಂತ ಅಂತೋಣಿಯವರ ಮನೆಯಲ್ಲೇ ಪೂಜಿಸಲ್ಪಡುತ್ತಿದ್ದ ಈ ಪ್ರತಿಮೆ ಪೋರ್ಚುಗಲ್ ಬಿಷಪ್ ಅವರು ನೋಡಿಕೊಳ್ಳುತ್ತಿದ್ದರು. ಒಮ್ಮೆ ಪೋರ್ಚುಗಲ್ ಬಿಷಪ್ ಕೊಚ್ಚಿನ್ ಧರ್ಮ ಕೇಂದ್ರಕ್ಕೆ ವರ್ಗಾವಣೆಯಾದರು. ಪ್ರತಿಮೆಯನ್ನು ಜೊತೆಯಲ್ಲೇ ತಂದರು. ಬಿಷಪ್ ಅವರು ತಮ್ಮಲ್ಲಿದ್ದ ಅಮೂಲ್ಯವಾದ ಸಂತ ಅಂತೋಣಿಯವರ ಪ್ರತಿಮೆಯನ್ನೇ ಉಡುಗೊರೆಯಾಗಿ ನೀಡಿದರು. ಹಾಗೆ ಉಡುಗೊರೆಯಾಗಿ ಪಡೆದ ಪ್ರತಿಮೆಯನ್ನು ಗೋವಾದ ತಮ್ಮ ಸಂಬಂಧಿಕರ ಮನೆಯಲ್ಲಿಟ್ಟಿದ್ದರು. ಅದ್ಭುತ ಸಂತ ಅಂತೋಣಿಯವರ ಪ್ರತಿಮೆ ನೋಡಲು ಗೋವಾದ ಅಕ್ಕಪಕ್ಕದ ಜನ ಬರಲು ಪ್ರಾರಂಭಿಸಿದರು. ನೋಡಲು ಬಂದ ಅನೇಕರಿಗೆ ಅದ್ಭುತಗಳ ದರ್ಶನವಾಯಿತು. ಇದರಿಂದಾಗಿ ಈ ಪ್ರತಿಮೆ ಮತ್ತಷ್ಟು ಖ್ಯಾತಿ ಹೊಂದಿತು. ತಂಬುಚೆಟ್ಟಿಪಾಳ್ಯಕ್ಕೆ ವರ್ಗಾವಣೆಗೊಂಡ ಫಾದರ್ ಆಲ್ಬರ್ಟ್ ಬೋರ್ಜಾಸ್ ತಮ್ಮ ವಿಚಾರಣೆಗೆ ಕೊಂಡೊಯ್ಯುವುದಾಗಿ ತಿಳಿಸಿದಾಗ ಅನೇಕರಿಂದ ವಿರೋಧ ವ್ಯಕ್ತವಾಯಿತು. ಅವರನ್ನು ಸಮಾಧಾನಪಡಿಸಲು ಯತ್ನಿಸಿದರೂ ಒಪ್ಪಿಗೆ ಮಾತ್ರ ಸಿಗಲಿಲ್ಲ. ಇನ್ನು ಅವರೊಂದಿಗೆ ಮಾತನಾಡಿ ಪ್ರಯೋಜನವಿಲ್ಲ ಎಂದರಿತ ಗುರುಗಳು ಪ್ರತಿಮೆಯನ್ನು ಅಲ್ಲಿಯೇ ಬಿಟ್ಟು ತಂಬುಚೆಟ್ಟಿಪಾಳ್ಯದ ವಿಚಾರಣೆಗೆ ಬರಲು ತೀರ್ಮಾನಿಸಿದರು. ಮನುಷ್ಯ ಒಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬಂತೆ ವಿರೋಧ ವ್ಯಕ್ತಪಡಿಸಿದ ಪ್ರಮುಖ ವ್ಯಕ್ತಿಯೊಬ್ಬರಿಗೆ ತೀವ್ರ ಜ್ವರ ಕಾಣಿಸಿಕೊಂಡು ಅನಾರೋಗ್ಯಕ್ಕೆ ತುತ್ತಾದರು. ತೀವ್ರ ಜ್ವರದಿಂದ ಬಳಲುತ್ತಿದ್ದ ಅವರು ತಾವು ಗುಣ ಹೊಂದಿದರೆ ಪ್ರತಿಮೆಯನ್ನು ಫಾದರ್ ಅವರಿಗೆ ಮರಳಿಸುವುದಾಗಿ ಹರಕೆ ಹೊತ್ತರು. ತಕ್ಷಣವೇ ಗುಣಮುಖರಾದರು. ಅಷ್ಟರಲ್ಲಾಗಲೇ ಫಾದರ್ ಬೋರ್ಜಾಸ್ ರೈಲು ಹತ್ತಿ ವಿಚಾರಣೆಯತ್ತ ಪಯಣ ಬೆಳೆಸಿದ್ದರು. ಆದರೆ ಮುಂದಿನ ರೈಲ್ವೆ ನಿಲ್ದಾಣದಲ್ಲೇ ಫಾದರ್ ಬೋರ್ಜಾಸ್ ಸಂಬಂಧಿಕರು ಎದುರುಗೊಂಡು ನಡೆದ ಅದ್ಭುತವನ್ನು ವಿವರಿಸಿ ಸಂತ ಅಂತೋಣಿಯವರ ಪ್ರತಿಮೆಯನ್ನು ನೀಡಿದರು. ಹೀಗೆ ಸಂತ ಅಂತೋಣಿಯವರ ಪ್ರತಿಮೆಯನ್ನು ತಂದ ಫಾದರ್ ಆಲ್ಬರ್ಟ್ ಬೋರ್ಜಾಸ್ ಅವರು 1948 ಜೂನ್ 13 ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು. ಸಂತ ಅಂತೋಣಿಯವರ ಈ ಪ್ರತಿಮೆ ಲಿಸ್ಬನ್ನ ಅನೇಕ ಭಕ್ತರ ಪವಾಡಗಳಿಗೆ ಸಾಕ್ಷಿಯಾದಂತೆ ಗುಡಿಯಲ್ಲಿ ಸ್ಥಾಪಿತಗೊಂಡ ನಂತರವೂ ಅನೇಕ ಪವಾಡಗಳಿಗೆ ಸಾಕ್ಷಿಯಾಯಿತು. ಈ ಪ್ರತಿಮೆ ಪುಟ್ಟ ಗುಡಿಯಾಗಿ ಸ್ಥಾಪಿತವಾಗಿದ್ದ ಸಂತ ಅಂತೋಣಿಯವರ ದೇವಾಲಯವನ್ನು ಹಂತ ಹಂತವಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಾರಣವಾಯಿತೆಂದರೆ ಅತಿಶೋಕ್ತಿಯಾಗಲಾರದು. ಅಂದಿನಿಂದ ಹೆಚ್ಚಳವಾದ ಭಕ್ತರ ಸಂಖ್ಯೆ ಇಂದಿಗೂ ಹೆಚ್ಚುತ್ತಿದೆಯೇ ಹೊರತು ಎಂದಿಗೂ ಕರಗಿಲ್ಲ. ಪ್ರತಿ ಮಂಗಳವಾರ ಕಿಕ್ಕಿರಿದ ಜನಸ್ತೋಮ, ಹಬ್ಬದ ವಾತಾವರಣ. ಭಕ್ತರು ಇಂದಿಗೂ ಅದೇ ಅಂತೋಣಿಯವರ ಪ್ರತಿಮೆಗೆ ಹರಕೆ ಕಟ್ಟಿ ಕಾಣಿಕೆ ಅರ್ಪಿಸಿ ವರಗಳನ್ನು ಪಡೆಯುತ್ತಿದ್ದಾರೆ. ಒಂದೆಡೆ ಅದ್ಭುತ ಪವಾಡ ಪುರುಷ ಸಂತ ಅಂತೋಣಿಯವರ ಪ್ರತಿಮೆ, ಇನ್ನೊಂದೆಡೆ ಸಂತ ತೆರೇಸಮ್ಮನವರ ಪ್ರಾಥಮಿಕ ಶಾಲೆ. ಇವೆರಡೂ ತಂಬುಚೆಟ್ಟಿಪಾಳ್ಯದ ಸುತ್ತಮುತ್ತಲ ಗ್ರಾಮಗಳಾದ ಸೀಗೇಹಳ್ಳಿ, ಬಸವನಪುರ, ಆವಲಹಳ್ಳಿ, ಕೃಷ್ಣರಾಜಪುರ ಭಕ್ತರನ್ನು ಮತ್ತು ಮಕ್ಕಳನ್ನು ಸೆಳೆಯುತ್ತಿತ್ತು. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತಂಬುಚೆಟ್ಟಿಪಾಳ್ಯದತ್ತ ಧಾವಿಸುತ್ತಿದ್ದರು. ಆಗ ವಿಚಾರಣೆ ಗುರುಗಳಾಗಿದ್ದ ಲೂಯಿಸ್ ಮಸ್ಕರಿನ್ ವಿಚಾರಣೆಯ ಹಿರಿಯರೊಂದಿಗೆ ಸಂಭಾಷಿಸಿ ಈಗ ನಾವು ನೋಡುತ್ತಿರುವ ಚರ್ಚ್ನ ನೀಲಿ ನಕ್ಷೆಗೆ ಅಂದಿನ ಬಿಷಪ್ ಥಾಮಸ್ ಪೋತಕುಮಾರಿಯವರಿಂದ ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾದರು. ಅನುಮತಿ ದೊರೆತಿದ್ದೇ ತಡ 1957 ನವೆಂಬರ್ 24 ಶಂಕುಸ್ಥಾಪನೆ ಮಾಡಿಬಿಟ್ಟರು.